Yeah. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಸಿಹಿ ಖಾದ್ಯನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಯಾಕಂದರೆ ಹಬ್ಬ ಹರಿದಿನಗಳಲ್ಲಾಗಲಿ ಯಾರಾದರೂ ನೆಂಟರು ಬರ್ತಾರೆ ಅಂದರೆ ದಿಢೀರನೆ ಮಾಡುವಂತಹ ಮತ್ತು ಎಷ್ಟು ಸುಲಭವಾಗಿ ಮಾಡಬಹುದು ಅಷ್ಟೇ ರುಚಿಯಾಗೂ ಇರುತ್ತೆ. ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಒಂದೆರಡು ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಸಿಹಿ ಅಂದಮೇಲೆ ತುಪ್ಪನೇ ಇರಬೇಕಲ್ವ ಸ್ನೇಹಿತರೆ. ಅದಾದ ನಂತರ ನಾನು ಗೋಡಂಬಿನ ಹುರ್ಕೊಳ್ತೀನಿ. ಮೊದಲೇ ಗೋಡಂಬಿ ಹುರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗಲೇ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಅದು ಆದಷ್ಟು ನಾವು ನೀಟಾಗಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದು ದ್ರಾಕ್ಷಿ, ಇದಾದಮೇಲೆ ನೀವು ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬಹುದು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಮನೇಲಿ ಯಾವುದೇ ಇರಲಿ, ಪಿಸ್ತಾ ಇರಲಿ, ಯಾವುದೇ ಇರಲಿ ಡ್ರೈ ಫ್ರೂಟ್ಸು ನೀವು ಹಾಕ್ಕೊಳ್ಬಹುದು. ತುಂಬ ರುಚಿ ಕೊಡುತ್ತೆ. ಏನೇ ಆಗಲಿ, ದ್ರಾಕ್ಷಿ ತುಪ್ಪಕ್ಕೆ ಹಾಕಿದ ಕೂಡಲೇ ಎಷ್ಟು ದಪ್ಪನೇ ಹೇಗಾಗಿದೆ ನೋಡಿ. ಇದ್ರದ್ದು ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ನಾನು ಈ ಪಾಯಸ ಮಾಡಬೇಕಂದ್ರೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತೀನಿ, ಅದಕ್ಕೋಸ್ಕರ ಹೆಚ್ಚು ರುಚಿ ಕೊಡುತ್ತೆ. ಇವಾಗ ನಾನು 2 ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹೆಸರು ಬೇಳೆ ಅಂದರೆ ಹೆಸರು ಬೇಳೆ ಪಾಯಸ ಅಂದ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಸ್ನೇಹಿತರೆ, ಹೆಸರು ಬೇಳೆನ ಚೆನ್ನಾಗಿ ಹುರಿದು ನೋಡಿ, ಇಷ್ಟರ ಮಟ್ಟಕ್ಕಾದರೆ ಸಾಕು. ಇವಾಗ ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಕಲ್ಲುಪ್ಪು ಹಾಕಿದ್ರೆ ಸಾಕು. ಮತ್ತು ಏನಿದು ಅರಿಶಿನ ಹಾಕ್ಕೊಂಡಿದ್ದೀರಾ ಅಂದ್ಕೊಂಡ್ರಾ? ಹೌದು ಸ್ನೇಹಿತರೆ, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೀಗೆ ಕೈ ಆಡಿಸಿ ಇವಾಗ ನಾನೇನು ಮಾಡ್ತೀನಿ, ನಾನಿವಾಗ ಸಬ್ಬಕ್ಕಿ ಹಾಕ್ತೀನಿ. ಸಣ್ಣಗಿರುತ್ತಲ್ಲ, ಸಿಲ್ಕಿಯಾಗಿರೋದು, ಆ ಸಬ್ಬಕ್ಕಿನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ ರುಚಿ ಬಹಳ ಒಳ್ಳೆಯದು, ಜೊತೆಗೆ ದೇಹಕ್ಕೆ ತಂಪು ಸ್ನೇಹಿತರೆ. ಹೆಸರು ಬೇಳೆನೂ ತಂಪು, ಸಬ್ಬಕ್ಕಿನೂ ಅಷ್ಟೇ. ಆವಾಗ ವಾರಕ್ಕೊಂದು ಬಾರಿ ಆಗಲಿ 2 ಬಾರಿ ಆಗಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ಇದು ಬೇಯಲಿಕ್ಕೆ ನಾನು ಒಂದು ಗ್ಲಾಸು, ದೊಡ್ಡ ಗ್ಲಾಸಷ್ಟು ನೀರನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ವಿಜಿಲ್ ಕೂಗ್ಸೋಣ. ಅಷ್ಟರಲ್ಲಿ ನಾನೇನು ಮಾಡ್ತೀನಿ, ಗಸಗಸೆನ 1 ಟೀ ಸ್ಪೂನಷ್ಟು ಗಸಗಸೆನ ಹುರ್ಕೊಳ್ತೀನಿ. ನಿದ್ರೆ ಬರಲ್ಲ ಅನ್ನೋರು ಹೆಚ್ಚು ಗಸಗಸೆನ ಬಳಸಿ ನಿದ್ರೆ ಕಣ್ತುಂಬ ನಿದ್ರೆ ಮಾಡಬಹುದು. ಇವಾಗ ಗಸಗಸೆ ಚಟಪಟ ಅಂತ ಹುರಿದಾಯಿತು. ಹುರಿತಾ ಇರಬೇಕಾದ್ರೆ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಈ ಪರಿಮಳ, ನನಗಂತೂ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ನಿಮಗೆ ಯಾರಿಗೆಲ್ಲ ಈ ರೀತಿ ಗಸಗಸೆ ಸಾಸಿವೆ ಎಲ್ಲ ಚಿಟಪಟ ಅಂದಾಗ ಹುರಿದಾಗ ಪರಿಮಳವೇ ಬೇರೆ ಇರುತ್ತೆ. ಮೆಂತ್ಯ ಆಗಲಿ, ಮೆಣಸಾಗಲಿ, ಇದು ಈ ಥರದ್ದೆಲ್ಲ ಈಗ 2-3 ಬಾರಿ ಕೂಗಿದ್ದಾಯಿತು. ಇವಾಗ ಕೊಬ್ಬರಿ, ಗಸಗಸೆ, ಏಲಕ್ಕಿ, ಲವಂಗ ಇಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಮತ್ತು ಎದೆ ನೋವು ಅನ್ನೋರಿಗೆ ಇದು ರಾಮಬಾಣ ಸ್ನೇಹಿತರೆ. ತುಂಬ ಎದೆ ನೋವುತ್ತೆ, ಏನೋ ಗ್ಯಾಸ್ಟ್ರಿಕ್ ಅಂದ್ಕೊಳ್ತೀರಾ, ಆದರೆ ಎದೆ ನೋವಿದೆ ಅನ್ನೋರು ಇದನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಇವಾಗ ನಾನು ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು, ಇಲ್ಲ ಗಸಗಸೆ ತರಿ ಇದ್ದರೆ ಅಷ್ಟೊಂದು ರುಚಿ ಕೊಡೋದಿಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ, ಅಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ನಾನಿವಾಗ ನುಣ್ಣಗೆ ರುಬ್ಬಿದ್ದಾಯಿತು. ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಇದು ಕೂಲಾಗಿದೆ. ಇದ್ದು ಲಿಡ್ಡನ್ನು ತೆಗೆದು ಎಷ್ಟು ಮಟ್ಟಿಗೆ ಹೆಸರು ಬೇಳೆ ಬೆಂದಿದೆ ನೋಡುವ. ಇವಾಗ ನೋಡಿ, ತುಂಬ ಚೆನ್ನಾಗಿ ಹೆಸರು ಬೇಳೆ ಬೆಂದಿದೆ ಸ್ನೇಹಿತರೆ. ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಎರಡೂ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ನೋಡಿ. ಈ ರೀತಿ ಇದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈ ಥರನೇ ಬೆಂದರೆ ಸರಿ, ಯಾಕಂದರೆ ಸಬ್ಬಕ್ಕಿ ಲಾಸ್ಟಲ್ಲಿ ಹಾಕಿರ್ತೀವ, ಕೆಲವೊಂದು ಕಡೆ ಬೆಂದೇ ಇರಲ್ಲ, ತಿನ್ಲಿಕ್ಕೆ ಆಗೋಲ್ಲ. ಇವಾಗ ನೋಡಿ, ನನ್ನ ಸಬ್ಬಕ್ಕಿ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಇವಾಗ ನಾನೇನು ಮಾಡ್ತೀನಿ,
ರುಬ್ಬಿರೋ ಅಂಥದ್ದು ಎಲ್ಲ ರೆಡಿ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಾನು 2 ಕಪ್ ಹೆಸರು ಬೇಳೆ ಹಾಕಿರೋದ್ರಿಂದ 2 ಕಪ್ಪೇ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಒಂದು ಕುದೀಲಿ, ಯಾಕಂದರೆ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಈ ಬೆಲ್ಲದ ಒಂದು ಸವಿ ತಗೊಳ್ಬೇಕದು. ಎಲ್ಲ ಹೊಂದ್ಕೊಂಡ್ಮೇಲೆ ರುಬ್ಬಿರುವಂಥದ್ದನ್ನೆಲ್ಲ ಹಾಕಿ ನಾನು ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ. ಯಾಕಂದರೆ ರುಬ್ಬಿರೋದು ಮತ್ತು ಈ ಬೆಲ್ಲ ಆಗಲಿ, ಹೆಸರು ಬೇಳೆ ಆಗಲಿ, ಸಬ್ಬಕ್ಕಿ ಆಗಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹೊಂದ್ಕೊಂಡಿದೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಹಬ್ಬ ಹರಿದಿನಗಳಲ್ಲಿ ದಿಢೀರನೇ ಮಾಡ್ಬೋದು. ಸ್ನೇಹಿತರು ಬರ್ತಾರೆ ಅಂದರೆ ತುಂಬ ಬೇಗನೆ ಮಾಡಬಹುದು ಸ್ನೇಹಿತರೆ. ನೋಡಿ, ಇವಾಗ ರುಬ್ಬಿದ್ದಂತಹ ಮಸಾಲೆ ಹಾಕಿ ಅದರಲ್ಲಿರುವಂತಹ ನೀರನ್ನು ತೆಗೆದು ನಾನು ಹಾಕ್ಕೊಂಡಿದ್ದೀನಿ. ಅಷ್ಟಾದರೆ ನೀರು ಸಾಕು. ತುಂಬ ನೀರಂಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಕೆಲವರು ನೀರಂಗಿರೋದು ಇಷ್ಟಪಡ್ತಾರೆ. ಆದರೆ ಈ ಥರ ಮಧ್ಯದಂಥ ತುಂಬ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು, ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರ ಮೇಲೆ ನಾನು 1 ಟೀ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಮೊದಲೇ ಕರೆದಿದ್ನಲ್ವ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕ್ಕೊಂಡು ಇವಾಗ ನೋಡಿ ಕೇಸರಿ ದಳಗಳನ್ನು ಹಾಕ್ಕೊಂಡ್ರೆ ನಮ್ಮ ಪಾಯಸ ತುಂಬ ಚೆನ್ನಾಗಿರುತ್ತೆ. ಅದ್ಭುತ ರುಚಿಯಾದ ಪಾಯಸ ಸವಿಯೋಣ ಬನ್ನಿ.